ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಗೌರಿ ಮತ್ತೆ ವಿವೇಕ್ ಇಬ್ರು ಮನೆಗೆ ಹಿಂತಿರುಗಿರ್ತಾರೆ. ಆ ಕಡೆಯಿಂದ ಸರಿತಾ ಅವರು, ನೀವು ನನ್ನ ತುಂಬಾ ಅವಮಾನ ಮಾಡಿದೀರಾ, ನಾನ್ ನಿಮ್ನ ಅಷ್ಟಕ್ಕೂ ಈ ಮನೆಯೊಳಗೆ ಯಾಕೆ ಸೇರಿಸ್ಬೇಕು? ವಿವೇಕ್, ಬರಂಗಿದ್ರೆ ನೀನ್ ಮಾತ್ರ ಬಾ, ನಿನ್ ಹೆಂಡತಿ ಬರೋ ಹಾಗಿಲ್ಲ. ಯಾಕೆ? ಏನ್ ಮಾಡಿದಾಳೆ ಪುಣ್ಯಾವತಿ ಅಂತ ಕೇಳ್ತಾ ಇರ್ತಾನೆ ವಿವೇಕ್. ಆಗ ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ಯಾ? ಅಲ್ಲಿ ಅಷ್ಟ್ ಜನದ ಮುಂದೆ ಅವಮಾನ ಮಾಡಿದ್ಯಾ, ಮತ್ತೆ ಈಗ ಇವ್ರೆಲ್ಲರ ಮುಂದೆನೂ ಅವಮಾನ ಮಾಡ್ತಾ ಇದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ ವಿವೇಕ್? ಮಾಮ್, ನಾನೀಗೇನ್ ಮಾಡ್ದೆ? ಅಲ್ಲಿ ನನ್ ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಬರಲ್ಲ ಅಂತ ಹೇಳ್ದೆ. ಅದನ್ ಬಿಟ್ರೆ ನೀನು ಇಷ್ಟು ನನ್ ಮೇಲೆ ಬೇಜಾರ್ ಮಾಡ್ಕೊಂತೀಯ ಅಂತ ಗೊತ್ತಿರ್ಲಿಲ್ಲ ಮಾಮ್ ಅಂತ ಹೇಳ್ತಾ ಇರ್ತಾನೆ. ಆ ಕಡೆಯಿಂದ ವಿವೇಕ್ ಅವ್ರ ಅಜ್ಜಿ, ಯಾಕೆ ಬಂದಿರೋ ನವಜೋಡಿಗಳನ್ನ ಹೀಗೆ ಬೇರೆ ಬೇರೆ ಮಾಡಬಾರ್ದು. ಈಗ ತಾನೇ ತವ್ರ ಮನೆಯಿಂದ ಬರ್ತಾ ಇದ್ದಾಳೆ ಗೌರಿ, ಏನಾದ್ರೂ ಒಳಗಡೆ ಇಟ್ಕೋಬೇಕು ಮಾತಾಡೋದ್ನ, ಹೊಸ್ಲಿಂದ ಹೊರಗಡೆ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಈಗ ನಾನೇನ್ ಮಾಡ್ದೆ ಅತ್ತೆ? ಮಾಡೋದೆಲ್ಲ ಅವರಿಬ್ರು ಸೇರಿ ಮಾಡ್ತಾ ಇದ್ದಾರೆ, ನಾನೇನೋ ಮಾಡಿದ್ದೀನಿ ಅನ್ನೋ ತರ ನನ್ಗೆ ಯಾಕೆ ನೀವು ಬೈತೀರಾ ಅಂತ ಹೇಳೋ ಹೊತ್ತಲ್ಲಿ ಆಶಾ ಅವರು ಸಹ, ಅಕ್ಕ ಹೌದು, ಅತ್ತೆ ಹೇಳಿದ್ದು ಸರಿ ಇದೆ, ಈಗ ಸಹ ಅವ್ರ ಅತ್ತೆ ಮನೆಯಲ್ಲಿ ಇದ್ದಾನೆ ಅಂದ್ರೆ ಅಲ್ಲಿ ಏನು ನಿರ್ಭಯಂತರವಾಗಿ ಇದ್ದಾನೆ ಅನ್ನೋದಷ್ಟೇ ಅಲ್ವಾ, ಅಷ್ಟ್ ತಿಳ್ಕೊಳ್ಳಿ ಅಕ್ಕ, ಬೇರೆ ಇನ್ನೇನು ಮಾತಾಡ್ಬೇಡಿ, ಈಗ ಸ್ವಲ್ಪ ಬೇರೆ ಏನು ಮಾತಾಡ್ಬೇಡಿ, ಒಳಗಡೆ ಕರೀರಿ ಅಂತ ಹೇಳ್ತಾ ಇದ್ರು. ಇಲ್ಲ ಆಶಾ, ನಿನಗೇನು ಗೊತ್ತಿಲ್ಲ, ಸುಮ್ನೆ ಇರು, ಹೇಗ್ ಅವಮಾನ ಮಾಡಿದಾನೆ ಅಂತ ನನಗೆ ಚಂಚಲ ಗೊತ್ತು. ಹೌದು ಅತ್ಗೆ, ನೀವ್ ಹೇಳ್ತಾ ಇರೋದ್ ಸರಿನೇ, ಹೌದು ಅತ್ಗೆ, ನೀವ್ ಹೇಳ್ತಾ ಇರೋದ್ ಸರಿನೇ, ಎಲ್ಲರ ಮುಂದೆ ನಿಮ್ ಮಗ ಆ ರೀತಿ ಮಾಡ್ಬಾರ್ದಾಗಿತ್ತು. ಆದ್ರೂ ವಿವೇಕ್, ನೀನ್ ಮಾಡಿ ತಪ್ಪು ಅಂತ ಚಂಚಲ ಅವರು ಹೇಳ್ತಾ ಇದ್ದಂಗೆ, ನನಗೆಲ್ಲ ಗೊತ್ತಿದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ, ನೀವ್ ಸುಮ್ನೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ವಿವೇಕ್ ಅವ್ರ ಅಜ್ಜಿ ಅವ್ರಿಗೂ ಮತ್ತೆ ಅವ್ರ ತಾತ ಅವ್ರಿಗೂ ತುಂಬಾ ಕೋಪ ಬರ್ತಾ ಇರುತ್ತೆ. ನೀನು ನಿಮ್ ಮಗ ಉಂಟಮ್ಮ, ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಸರಿತಾ ಅವ್ರ ಮಾವ ಹೇಳ್ತಿದ್ದಂಗೆ, ಆಗ ಏನ್ ತಾತ ನೀನು ಹೀಗೆ ಹೇಳ್ಬಿಟ್ರೆ, ಸ್ವಲ್ಪ ನೀನೇ ಬುದ್ಧಿ ಹೇಳ್ಬೇಕು ತಾತ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಏನಂತ ಹೇಳಪ್ಪ, ಈಗ ಬಂದಿರೋ ಸೊಸೆನ ಒಳಗಡೆ ಸೇರ್ಸ್ಬೇಡ ಅಂತ ಹೇಳು, ಯೋಚನೆ ಮಾಡ್ರಿ ನೀವೇ, ಈಗ ಅವಳು ತಾನೇ ತವ್ರ ಮನೆಯಿಂದ ಬಂದಿರೋರ್ನ ಹಾಗೆ ಹಿಂತಿರುಗಿಸ್ತಾರ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಅಜ್ಜಿ ಅವ್ರಿಗೆ ತುಂಬಾ ಕೋಪ ಬಂದಿ, ಸರಿತಾ ನೀನ್ ಮಾಡ್ತಾ ಇರೋ ತಪ್ಪು, ನೀನ್ ಹೇಗ್ ಸೊಸೆನೋ ಅವಳು ಈ ಮನೆಗ್ ಸೊಸೆ, ಒಳಗಡೆ ಕರ್ಸು, ಎಲ್ಲ ಒಳಗಡೆ ಇಟ್ಕೊಂಡು ಮಾತಾಡೋದ್ನ ಹಿಡ್ಕೊ ಅಂತ ಹೇಳ್ತಾ ಇರ್ತಾರೆ. ಒಳಗಡೆ ಸರಿತವ್ರು, ಸರಿ ಬನ್ರಿ ಒಳಗೆ ಅಂತ ಹೇಳ್ತಿದ್ದಂಗೆ ಆ ಕಡೆಯಿಂದ ಗೌರಿ, ನಾನ್ ಬರಲ್ಲ ಕಣ್ರಿ, ನೀವ್ ಹೊರಡಿ ಒಳಗೆ, ಯಾಕೆ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅವರು. ಆಗಲ್ಲ ಅಜ್ಜಿ, ಪಾಪ ವಿವೇಕ್ ಅವರು ಅವ್ರ ಅಮ್ಮನ ಮೇಲೆ ಎಷ್ಟೋ ಪ್ರೀತಿ ಇದೆ, ಅವ್ರಿಗೆ ನನ್ ಕಡೆಯಿಂದ ಅವರಿಗೆ ಬೆಲೆ ಕೊಡ್ದಿರ ಮಾತಾಡ್ತಾ ಇರೋದು ತಪ್ಪು ಅನ್ನಿಸ್ತಿದೆ. ನನ್ ಮೇಲೆ ಇಷ್ಟು ಕನಿಕರ ಇಟ್ಟಿ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ ಅಮ್ಮನ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಜ್ಜಿ, ಹೇಳಿ ನೀವೇ ನಿಮ್ಮ ಮಗನ್ಗೆ ಅಂತ ಹೇಳ್ತಿದ್ರೆ, ನೀನ್ ಕಪಾಳಕ್ಕೆ 2 ಬಾರಿಸ್ತೀನಿ ನೋಡು ಗೌರಿ. ಯಾಕಜ್ಜಿ? ಈಗ ತಾನೇ ಇಷ್ಟೊತ್ತು ಅವನ್ ಪಂಥ ಆಯ್ತು, ಈಗ ನಿನ್ ಸರ್ದಿ ಬಂತ? ಒಳಗ್ ಬಂದಿ ಮಾತಾಡೋದ್ನ ಇಟ್ಕೋ, ಹೊರ್ಗಡೆ ಎಲ್ಲ ಮಾತಾಡ್ತಾರ ಹಾಗೆ, ಫಸ್ಟು ಒಳಗ್ ಬಾ ಅಂತ ಹೇಳಿ ಕರೀತಾ ಇರ್ತಾರೆ. ಇಬ್ರು ಸಹ ಒಳಗಡೆ ಬರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೊತ್ತಲ್ಲಿ ಅನಿಕೇತ್ ಸಹ ಏನೋ ಗೊತ್ತಿಲ್ದಿರ ಅಮಾಯಕ ಜಿಂಕೆ ತರ ಒಳಗೆ ನುಗ್ತಾ ಇರ್ತಾನೆ. ಆಗ ಇವನ್ ಇಷ್ಟೊತ್ತು ಇರ್ಲಿಲ್ವಲ್ಲ, ಅದೆಲ್ಲಿಂದ ಬರ್ತಾ ಇದ್ದಾನೆ ಅಂತ ಗೌರಿನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿದ್ರೆ ಬರ್ತಾ ಗೌರಿ ಚಿನ್ನುಗೆ ಒಂದ್ ವಿಚಾರ ಹೇಳ್ಬಿಟ್ಟು ಬಂದಿರ್ತಾಳೆ. ಈಗ ಅಕ್ಕ ಬಂದಿದ್ದಾಳಲ್ವಾ, ಅವಳು ಯಾರ ಜೊತೆ ಮಾತಾಡ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಎಲ್ಲ ಆಕ್ಟಿವಿಟೀಸ್ ನೀನ್ ನೋಡ್ಕೋಬೇಕು ಚಿನ್ನು ಅಂತ ಹೇಳಿರೋ ವಿಚಾರನ ಜ್ಞಾಪಿಸ್ಕೊಳ್ತಾ ಇರ್ತಾಳೆ ಚಿನ್ನು. ಆಗ ಹೌದು, ಅಕ್ಕ ಹೇಳಿದ್ ಸರಿನೇ ಅನ್ನಿಸ್ತಿದೆ, ಇವಳು ಯಾರ ಜೊತೆನೋ ಮಾತಾಡ್ತಿದ್ದಾಳಲ್ಲ, ಅದ್ ಯಾರು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಚಿನ್ನು. ಈ ಕಡೆ ಮೋನಿಕಾ ಏನು ಗೊತ್ತೇ ಇಲ್ಲ ಅನ್ನೋ ತರ ಮತ್ತೆ ಅವಳು ಮತ್ತೆ ನಾಟಕನ ಮುಂದೆ ಒರೆಸಿ ಅನಿಕೇತ್ ಜೊತೆ ಕಾಲಲ್ಲಿ ಮಾತಾಡೋಣ ಅಂತ ಮಾಡ್ತಾ ಇರ್ತಾಳೆ. ಇಮಿಡಿಯೇಟ್ಲಿ
ಕಾಲ್ ಪಿಕ್ ಮಾಡ್ದಿರಾ ಮತ್ತೆ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾಳೆ ಮೋನಿಕಾ. ಆಗ ಏನ್ ಮೋನಿಕಾ, ನಾನ್ ಮನೇಲಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಎಂತಕ್ ಇಷ್ಟ್ ಸತಿ ಕಾಲ್ ಮಾಡ್ತೀಯಾ ಅಂತ ಅನಿಕೇತ್ ಕೇಳ್ತಾ ಇರ್ತಾನೆ. ನಾನು ಮನೇಲೇ ಇದ್ದೀನಿ. ಹಾ, ಮನೇಲಿದ್ಯಾ? ಮನೆಗ್ ಹೋದ ನೀನು? ಹೌದು, ಮನೆಗ್ ನೆನ್ನೆನೆ ಬಂದೆ ಅಂತ ಹೇಳ್ತಾ ಇದ್ದಿದ್ದ ನೋಡಿ ಅನಿಕೇತ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ವಿವೇಕ್ ಸೀದಾ ಅವ್ರ ಅಮ್ಮನ ಹತ್ರ ಮಾತಾಡೋದಿಕ್ ಹೋಗಿ, ಅಮ್ಮ ನಿನ್ಗೆ ಬೇಜಾರಾಗಿದೆ ಅಂತ ಗೊತ್ತಾಗ್ತಿದೆ, ಆದ್ರೂ ನೀನ್ ಬೇಜಾರಾದ್ರೂನು ಒಂದ್ ಯಾವ್ದಾದ್ರು ಮಾಡಕ್ಕೆ ಅಮ್ಮ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ಏನ್ ಒಳ್ಳೇದು ಮಾಡಕ್ಕೆ ವಿವೇಕ್? ಹಾ, ನೀನ್ ಮಾಡ್ತಾ ಇರೋದ್ ಸರಿ ಇದ್ಯಾ? ನೀನು ನಿನ್ ಹೆಂಡತಿ ಹಿಂದೆ ಸುತ್ತಾಡ್ತಾ ಇರದ್ಯಾ? ಈಗ ನನ್ ವ್ಯಾಲ್ಯೂ ನಿನಗೆಲ್ ಗೊತ್ತಾಗುತ್ತೆ? ಹೀಗೇಗೋ ಅವಳು ಬಂದಿದ್ದಾಳೆ, ಅವಳಿಂದನೇ ಸುತ್ತಾ ಇದ್ಯಾ, ಇನ್ನೇನ್ ಮಾಡ್ತೀಯಾ? ಅಯ್ಯೋ ಅಮ್ಮ, ನೀನ್ ಅದೆಲ್ಲ ನಿಜ ಅನ್ಕೊಂಡಿದ್ಯಾ? ಇಲ್ಲ, ಅದೆಲ್ಲ ನಾನ್ ಮಾಡ್ತಾ ಇರೋ ನಾಟಕ. ಹ, ನಾಟಕನಾ? ಹೌದು ಅಮ್ಮ. ಏಂತಕ್ಕಂದ್ರೆ ನಾನು ಅಷ್ಟಕ್ಕೂ ಅವ್ರ ಮನೆಗೆ ಹೋಗಿದ್ದು ಮೋನಿಕನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೋಬೇಕು ಅಂತ. ನೋಡಿದ್ರೆ ಅಲ್ಲಿ ಮೋನಿಕಾ ಬರ್ಲಿಲ್ಲ. ಆದ್ರೂನು ಇಲ್ಲ, ಇದಕ್ಕೆಲ್ಲ ಸೂತ್ರಧಾರಿ ಯಾರು ಅಂತ ನಾನು ಹಿಡ್ದಿದ್ದೀನಿ ಅಂತ ಆ ಪುಣ್ಯವತಿ ಹೇಳಿದಾಳೆ. ಅದು 15 ದಿವಸ ಟೈಮ್ ಸಹ ಕೇಳಿದಾಳೆ. ಅಷ್ಟ್ರೊಳಗೆ ಅವಳು ಅವ್ರ ಅಕ್ಕನ್ನ ಯಾರು ಎತ್ತಾಕೊಂಡು ಹೋಗಿದ್ರು ಅನ್ನೋ ವಿಚಾರನ ಅವಳ ಬಾಯಿ ಬಿಡಿಸಿ ಸಹ ಹೇಳ್ತೀನಿ ಅಂತ ಹೇಳಿದಾಳೆ. ಅದೇನಾದ್ರೂ ನಿರೂಪಿಸಿಲ್ಲ ಅಂದ್ರೆ ಅವಳೇ ಈ ಮನೇನ ಖಾಲಿ ಮಾಡಿ ಹೋಗ್ತಾಳೆ. ನೀನೇನು ಯೋಚನೆ ಮಾಡ್ಬೇಡ, ಇಷ್ಟೆಲ್ಲ ನಾನು ಮಾತಾಡ್ಕೊಂಡೇ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆ ವಿಚಾರನ ಕದ್ದಿ ಕೇಳಿಸ್ಕೊಳ್ತಿದ್ದ ಶ್ಯಾಮ್, ಏನು ನಮ್ಮಣ್ಣ ಈ ರೀತಿ ಎಲ್ಲ ಮಾಡ್ತಿದ್ದಾನೆ, ಏನ್ ಮಾಡೋದಪ್ಪ? ನಮ್ಮ ಅತ್ತಿಗೆಗೆ ಈ ವಿಚಾರನ ತಿಳ್ಸೋಣ ಅಂದ್ರು ಮತ್ತೆ ಅವರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಅಣ್ಣ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಮನ್ಸಲ್ಲಿ ಅನ್ಕೊಳ್ತಾ ನೀನ್ ಏನೇ ಮಾಡಿದ್ರು ನಾನ್ ನಮ್ಮ ಅತ್ತಿಗೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಶ್ಯಾಮ್ ಮನ್ಸೊಳಗ್ ಅನ್ಕೊಳ್ತಾ ಇರ್ತಾನೆ. ಈಗ ಗೌರಿಗೆ ಮೋನಿಕನ ಟ್ರ್ಯಾಪ್ ಮಾಡಿರೋದು ಅನಿಕೇತ್ ಅನ್ನೋದೇ ವಿಚಾರ ತಿಳಿಯುತ್ತಾ ಆ ವಿಚಾರನ ತಗೊಂಡೋಗಿ ವಿವೇಕ್ ಅವ್ರ ಹತ್ರ ನಿರೂಪಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.